ಹೆಲ್ಮೆಟ್ ಕ್ಯಾಮ್ರಾ ಕಂಪ್ಲೀಟ್ ಆಗಿರಬೇಕು. ಅಲ್ಲಿ ನೋಡಿ ಫಾಗು. ಇವಾಗ ಜಸ್ಟ್ ಮೈಸೂರು ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ನಾವಾಗಿದ್ದ ಚೇಸ್ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಏನು ಆಡಿದವರಪ್ಪ. ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವಾಗ ಟೈಮು 4:34. ಸೊ ಆ್ಯಕ್ಚುಲಿ 4 o'clockಗೆ ಹೊರಡಬೇಕಿತ್ತು. ಅದೊಂದೊಳ್ಳೆ ಲಾಂಗ್ ರೈಡ್ ಪ್ಲ್ಯಾನ್ ಆಗಿದೆ ಮೈಸೂರಿಗೆ. ಓಕೆ, ಎನಿಹೌ, ಸೊ ಐ ಆಮ್ ಜಸ್ಟ್ ಅವೈಟಿಂಗ್ ಒನ್ ಆಫ್ ಮೈ ಫ್ರೆಂಡ್ಸ್ ಅರೈವಲ್. ಸೊ ಐ ಥಿಂಕ್ ಹಿ ಈಸ್ ಆನ್ ದ ವೇ, ಜಸ್ಟ್ 5 minutes ಲೆಫ್ಟ್. ಸೊ ಒಂದು MT-15, ಇನ್ನೊಂದು ಟ್ರ್ಯಾಂಪ್ ಸ್ಕ್ರ್ಯಾಂಬ್ಲರ್ 400, 181 ಕಿಲೋಮೀಟರ್ ತೋರಿಸ್ತಾ ಇದೆ ಫಸ್ಟ್ ಡೆಸ್ಟಿನೇಷನ್ಗೆ. ಬನ್ನಿ. ಸೊ 4 ಜನ, 2 ಗಾಡಿ. ಲೆಟ್ಸ್ ಗೋ, ಹೊರಡೋಣ. ಲೆಟ್ಸ್ ಗೋ. ತಾಯಿ ಚಾಮುಂಡೇಶ್ವರಿ, ಹೋಪ್ ಫಾರ್ ಅ ಸೇಫ್ ರೈಡ್. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ 4 o'clockಗೆ ಹೊರಡಬೇಕಿದ್ದು ಪ್ಲ್ಯಾನು. ಸೊ ಒಂದು ಹಿಲ್ ಸ್ಟೇಷನ್ ಡೆಸ್ಟಿನೇಷನ್ಗೆ ಫಸ್ಟ್ ಇರೋದು. ಅಲ್ಲಿ ವ್ಯೂ ಪಾಯಿಂಟ್ ಮಿಸ್ ಆದರೆ ಬೆಳಗ್ಗೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ರೀಚ್ ಆಗಬೇಕು. ನೋಡೋಣ, 2 hour ತೋರಿಸ್ತಾ ಇದೆ. ಇವಾಗ ಟೈಮ್ ಬಂದು 4:05 ಸಮಥಿಂಗ್ ಆಗಿದೆ. 7:30 ಹಂಗಾದರೂ ರೀಚ್ ಆಗೋಕ್ಕಾಗುತ್ತೆ. ನೋಡೋಣ ಬನ್ನಿ. ಏನು ಕ್ರೌಡ್ ಗುರಿ, ಇವನು ಯಾವನ್ ಗುರಿ, ಇವನು ಮಧ್ಯ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ಅವನು ಮಣಿ ಲೀಡ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಕ್ರಾಸಿಂಗಲ್ಲಿ ನಿಂತ್ಕೊಂಡೇ ಇಲ್ಲ, ಸೀದಾ ಹೋದ. ಸೊ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ. ಯೂಶ್ವಲಿ ನಾನು ಲೀಡ್ ಮಾಡಿದರೆ ನಾನು ಏನು ಮಾಡ್ತಿದ್ದೆ, ನೈಸ್ ರೋಡ್ ತೊಗೊಂಡ್ಬಿಡ್ತಾ ಇದ್ದೆ, ಆರಾಮಾಗಿ ಹೋಗ್ಬೋದಿತ್ತು. ಸೊ ನಿಮ್ಮ ಮ್ಯಾಪ್ ಏನು ರಿಕ್ವೈರ್ಡ್ ಇಲ್ಲ ಆಗಿತ್ತು. ಅವನು ಲೀಡ್ ಮಾಡ್ತಿದ್ದಾನೆ ಅಂತ ನಾನು ಮ್ಯಾಪೇ ಹಾಕ್ಕೊಂಡಿಲ್ಲ. ಬನ್ನಿ ಹೋಗೋಣ, ಇಲ್ಲೇ ಮುಂದ್ಗಡೆ ಇದ್ದಾನಂತೆ. ನನ್ನ ಮಕ್ಳು ಇಲ್ಲಿ ಟೀಗೆ ಹಾಕೊಂಡ್ಬಿಟ್ಟವ್ರೆ. ನಮ್ಮನ್ನ ಯಾವುದೋ ಕಡೆ ಬಿಟ್ಬಿಟ್ಟು ನನ್ನ ಮಕ್ಳು ಟೀಗೆ ಹಾಕೊಂಡವ್ರೆ. ಟರ್ನಿಂಗಲ್ಲಿ ನಿಂತ್ಕೋಬೇಕು ತಾನೆ. ಹಾಂ, ಬಟ್ ನೀನು ಮ್ಯಾಪಲ್ಲಿ ಚೇಂಜ್ ಆಯ್ತಂತ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ. ನಾನು ಹಾಂ ಕರೆಕ್ಟು, ಬಟ್ ನಾನೇ ಅನ್ಕೊಂಡೆ ಅಲ್ಲಿ ಕೆಲವೊಂದ್ಸಲ ಟ್ರಾಫಿಕ್ ಯಾವ್ದು ಕಮ್ಮಿ ಇದೆ ಆ ಕಡೆ ತೋರಿಸ್ಬಿಡುತ್ತೆ. ನಾನು ಇಷ್ಟು ರೈಟ್ ಹೋದೆ ಅಂತ ಅನ್ಕೊಂಡ್ಬಿಟ್ಟೆ. ನಾನು ಸಿಗ್ನಲಿಂದ ಮುಂದೆ ಹೋಗ್ಬಿಟ್ಟೆ ವಾಪಸ್ಸು. ಹಾಂ, ಮತ್ತು ವಾಪಸ್ ಅದೇ ರಾಂಗ್ ರೂಟೆಲ್ಲ ಬಂದುಬಿಟ್ಟೆ ಪುನಃ ವಾಪಸ್ ಹಿಂದೆ. ಏನೋ ಪುಣ್ಯ, ಏನು ಟ್ರಾಫಿಕ್ ಇರಲಿಲ್ಲ. ಏನೋ 3 hour ತೋರಿಸ್ತಾ ಇದೆ. ಒಂದು ಟೀ ಹಾಕ್ಕೊಂಡ್ಬಿಟ್ಟು ಸೊ 9 o'clock ರೀಚ್ ತೋರಿಸ್ತಾ ಇದೆ. ಆ್ಯಕ್ಚುಲಿ ನಾವು 6 o'clock ಹಂಗಲ್ಲಿ ಇರಬೇಕಿತ್ತು. ಗೊತ್ತಿಲ್ಲ ಎಷ್ಟು ಬೇಗ ಪಿಕಪ್ ಮಾಡಲಿಕ್ಕಾಗುತ್ತೆ ಅಂತ, ಬಟ್ ಟ್ರೈ ಮಾಡೋಣ ಬನ್ನಿ. ಇವಾಗ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೈಪ್ ಚೆನ್ನಾಗಿರುತ್ತೆ ಅಂತ. ನೈಸ್ ರೋಡ್ ತಗೊಂಡ್ರೆ ನಿಮ್ಗೆ 80 ಮೇಲೆ ಹೊಡೆಯೋಂಗಿಲ್ಲ, ಸ್ಪೀಡ್ ಲಿಮಿಟ್ ಇದೆ. ಬಟ್ 80 feet ರಿಂಗ್ ರೋಡ್ ಸ್ವಲ್ಪ ಕಾಲಿರೋದ್ರಿಂದ, ಓ ಮೈ ಗಾಡ್, ಸಸ್ಪೆನ್ಷನ್ ಒಂದ್ಸಲ ದಡಾರ್ ಅಂದ್ಬಿಡ್ತು ಗುರು. ಏನು ಟೋಲ್ಗಳೆಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿದ್ದಾವೆ, ಒಂದೇ ಒಂದು ಗಾಡಿ ಇಲ್ಲ. 2 ಗಾಡಿ ಸೇರಿಸಿ ತಗೋ. ಎಷ್ಟು ತಗೊಂಡ? 50. ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ, ಹೊಡಿ ಮಚ್ಚ. ಇಲ್ಲಿ ನೋಡಲ್ಲ ಸ್ಪೀಡು, ಇಲ್ಲಿ ಆರಾಮ್ ಹೊಡಿಬೋದು. ನನ್ನ ಮಗ ಸ್ಪೀಡ್ ಲಿಮಿಟ್ ನೋಡಿ ಎದ್ರುಕೊಂಡ್ಬಿಟ್ಟವನೆ, ಸ್ಕ್ರ್ಯಾಂಬ್ಲರ್ ಇಟ್ಕೊಂಡು. ಸೈಕ್. ಇವಾಗ ಜಸ್ಟ್ ಸೂರ್ಯೋದಯ ಆಗ್ತಿರೋದ್ರಿಂದ ವ್ಯೂ ಮಾತ್ರ ಸಕ್ಕತ್ತಾಗಿ ತೋರ್ತಾ ಇದೆ ಮೇಲ್ಗಡೆ. ವಾವ್, ಎಷ್ಟು ಓಪನ್ ಅಪ್ ಆಗಿದೆ ನೋಡಿ ಸ್ಕೈ. ವಾವ್, ಲುಕಿಂಗ್ ಆಸಮ್ ಬ್ರೋ. ಲುಕ್ ಅಟ್ ದ ವ್ಯೂ ಬಡಿ. ಲುಕ್ ಅಟ್ ದ ಲೊಕೇಶನ್. ವಾವ್, ಸ್ವಲ್ಪ ಫಾಗ್ ಇದೆ ಮಾತ್ರ. ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚಳಿನೂ ಆಗ್ತಾಯಿದೆ. ರೈಡಿಂಗ್ ಗೇರ್ಸಲ್ಲೂ ಚಳಿ ಆಗ್ತಾಯಿದೆ, ಅಷ್ಟೊಂದು ಫಾಗ್ ಇದೆ. ಹಳ್ಳಿ ರೂಟ್ ಗುರು ಹೆಂಗಿದೆ ನೋಡಿ. ಜಸ್ಟ್ ಎಂಜಾಯ್ ದ ವ್ಯೂ. ವಾವ್ ಗುರು, ಸ್ವರ್ಗ ಗುರು. ಈ ಥರ ವ್ಯೂ, ಈ ಥರ ರೋಡು. ಅಲ್ಲಿ ನೋಡಿ ಫಾಗು.
ಸಕ್ಕತ್ತಾಗಿದೆ ಗುರು. ತುಂಬ ಚೆನ್ನಾಗಿದೆ. ಒಂದೇ ಸ್ಟ್ರೆಚ್ಚು, ಸ್ಟ್ರೈಟ್ ರೋಡು, ಬಟ್ ವ್ಯೂ ಮಾತ್ರ ಚಿಂದಿ. ಅಲ್ಲಿ ನೋಡಿ, ಫುಲ್ಲು ತೆಂಗಿನ ತೋಟ ಗುರು. ಇನ್ನೇನು ಬೇಕು, ಸೈಕ್. ಮಡಿ ಚಚ್ಚಾಡ್ತಾವನೆ. ಇಷ್ಟು ದಿನ ಕೆಲವೊಂದು ರೈಡ್ಗಳಲ್ಲಿ ಮೈಲೇಜ್ನ ತಲೆಯಲ್ಲಿ ಇಟ್ಕೊತಾ ಇದ್ದೆ, ಬಟ್ ಯಾವ ಟೈಮಲ್ಲಿ ಎಲ್ಲಿ ರೇವ್ ಕೊಡಬೇಕು, ಹೆಂಗೆ ಪಿಕಪ್ ಅಂತ. ಬಟ್ ಇವತ್ತಿನ ಈ ಮೈಸೂರು ರೋಡಲ್ಲಿ, ಐ ಮೀನ್ ಮೈಸೂರು ರೈಡಲ್ಲಿ, ಸೊ ಮೈಲೇಜ್ ಕೇಳಲೇಬೇಡಿ. ಹೆಂಗಾಗಿದೆ ಅಂದರೆ 120ಯಲ್ಲೇ ಚಚ್ಚಿದ್ದೀನಿ, ಕಿತ್ಕೊಂಡೋಗಿದೆ ಮಾತ್ರ ಮೈಲೇಜ್. ಅವನಂತೂ ಕೇಳಲೇಬೇಡಿ, ತುಂಬಿಸಿ 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 ಸಾಕಾಗತ್ತೆ ಅವನಿಗೆ. ಇನ್ನೊಂದು ಮಕ್ಕಳು ನಾವಾಗಿಂದ ಚೇಸ್ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಏನು ಆಡಿದವರಪ್ಪ. ಒನ್ 144 ಕಿಲೋಮೀಟರ್ ಆಯಿತು, ಸ್ಟಾಪೇ ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಹೊಡೆದಿರೋದು. ಒಬ್ಬ ಒಂದು ಸ್ಟಾಪ್ ಬೇಕೇ ಬೇಕು ಇವಾಗ. ಮಚ್ಚ ಏನೋ ಸಿಗ್ತಾನೆ ಇಲ್ಲ. ಈ ನನ್ನ ಮಗ ಗಾಡಿ ಇಲ್ಸ ಅಂತ ಹೇಳ್ತಿದ್ದ, ನೀನು ಸಿಗ್ತಾನೆ ಇಲ್ಲ. ನಾ ನೋಡಿದೆ, ಏನು ಹೊಡಿದೆ, 400cc ಅದು. ಮಚ್ಚ ಅಲ್ಲಿ ಇಂಟರ್ಸೆಪ್ಟರ್ ಅವನು ರೇಸ್ ಕೊಟ್ಟನ ನೋಡಿದೆ ನಿನಗೆ, ಜಸ್ಟ್ ಅವನಲ್ಲಿ ಸ್ಟಾಪ್ ಆಗ್ದ, ಅದರ್ವೈಸ್ ರೇಸ್ ಇತ್ತು. ವಾವ್, ಸಖತ್ತಾಗಿತ್ತು ಮಾತ್ರ ಇವತ್ತಿನ ರೈಡು. ಲುಕ್ ಅಟ್ ದ ವ್ಯೂ. ವೆಲ್ಕಮ್ ಟು ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಸ್ವಾಗತ. ಬನ್ನಿ ಹೋಗೋಣ. ಇಲ್ಲ ಟಿಕೆಟ್ ತಗೋಬೇಕು ಅವರು, ಟೈಗರ್ ರಿಸರ್ವ್. ಹೌದಾ? ಓಕೆ 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 ಆಫ್ ಇರುತ್ತೆ. ಇದನ್ನು ತೆಗಿಬೇಕಾ? ಓಕೆ. ಓಕೆ ಓಕೆ ಓಕೆ. ಬಟ್ ಇದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಸೊ ಗೋಪ್ರೋ ಎಲ್ಲೋ ಇಲ್ಲ, ಸೊ ಇಲ್ಲ ರಿಮೂವ್ ಮಾಡ್ಬೇಕು ಇವಾಗ ಗೋಪ್ರೋನ. ಇಲ್ಲಿಂದ ಎಲ್ಲೋ ಇದೆ ಅಂತೇಳಿ ಹೇಳಿದರು. ತುಂಬ ಚಳಿ ಅನಿಸ್ತಾ ಇತ್ತು. ಆ ಕಾಡು ಒಳಗಡೆ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಆ್ಯನಿಮೇಷನ್ಸಲ್ಲೆಲ್ಲ ತೋರಿಸ್ತಾರೆ ನೋಡಿ, ಆ ಥರ ಇತ್ತು ಮಾತ್ರ ನನಗನ್ಸಿದ್ದು. ಸೂಪರ್ ವ್ಯೂ. ಓ ಮೈ ಗಾಡ್ ಬ್ರೋ. ಇವಾಗ ಡೆಸ್ಟಿನೇಷನ್ ಪ್ಲ್ಯಾನ್ ಮಾಡಿರೋದು ಮೈಸೂರು ಝೂ ಅಂತ. ಬಟ್ ಬನ್ನಿ ಹೋಗೋಣ. ಬಟ್ ನಾನು ನೋಡಿಲ್ಲ ಒಂದ್ಸಲ ಝೂ ನಿನ್ನ. ಹಾಂ, ಸ್ಟ್ರೈಟಾಗಿ ಮೈಸೂರು ಝೂಗೆ ಹೋಗೋಣ ಇವಾಗ. ಸೊ ನಾನು ನೋಡೇ ಇಲ್ಲ ಝೂನ ಹೆಂಗಿದೆ ಅಂತ. ಮೈಸೂರು ಝೂ ಹಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ಹೆಂಗಿದೆ ಅಂತ ಇವಾಗ ನೋಡೋಣ. ಇದೇನು ಕುರಿನಾ? ಮಚ್ಚ ಇದು ಕುರಿ ತಾನೆ? ಈ ಕಪ್ಪೆಲ್ಲ ಮೇಕೆ. ಓಹ್ 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 ಓಹ್. ಅಯ್ಯೋ ದೇವ, ರೋಡ್ ಮೇಲೆ ಗಾಡಿಗಳಿಗಿಂತ ಕುರಿ ಮೇಕೆ ದನಗಳು ಅದೇ ಜಾಸ್ತಿ. ಇವಾಗ ಜಸ್ಟ್ ಮೈಸೂರು ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ.
ವಾವ್, ನೋಡಿ ಲೈಟ್ ಎಲ್ಲ ಆಲ್ರೆಡಿ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಪ್ರತಿ ಬೀದಿಗಳಿಗೂ, ಪ್ರತಿ ರೋಡ್ಗಳಿಗೂ. ಅಂತ ಹೇಳಿದ್ರೆ ನೈಟ್ ಚೆನ್ನಾಗಿರುತ್ತೆ. ನೈಟ್ ಒಂದು ರೌಂಡ್ ವಿಸಿಟ್ ಕೊಡಬೇಕು. ಯಾವ ಸರ್ಕಲ್ ಗುರು ಇದು? ಸಂಗೊಳ್ಳಿ ರಾಯಣ್ಣ ಸರ್ಕಲ್. ಝೂಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗ್ಬೇಕು. ಅಣ್ಣ ಇಲ್ಲಿ ಝೂ ಪಾರ್ಕಿಂಗ್ ಎಲ್ಲಿ? ಟೂ ವೀಲರ್, ಫೋರ್ ವೀಲರ್ ಎಲ್ಲ ಒಳಗೆ ಅಣ್ಣ. ಯಾವ ಕಡೆ ಹೋಗ್ಬೇಕು? ಓಕೆ, ಎಲ್ಲ ಒಂದು ಸೈಡಲ್ಲಿ ನಿಲ್ಲಿಸ್ಬೇಕು ಗುರು, ಇಲ್ಲಾಂದರೆ ಸುಮ್ಮನೆ ರಗಳೆ ತೆಗಿಯುವಾಗ. ಇವತ್ತು ನನ್ನ ಜೊತೆ ರೈಡ್ ಮಾಡ್ತಿರೋ ಇನ್ನೊಬ್ಬ ರೈಡರ್, ದ ಟ್ರಯಂಫ್ ರೈಡರ್. ಹಿಯರ್ ಯು ಗೋ ಮಣಿ. ಮಣಿ, ವಾಟ್ಸ್ ಯುವರ್ ಟಾಪ್ ಸ್ಪೀಡ್ ಟುಡೇ? 165. What the hell, bro? Okay, we are about to take a pit stop because we are since he is leading, we are behind. So I was chasing him for a pit stop because I can't take pit stop single-handedly. Okay, so I am just awaiting his stop. So I couldn't able to chase him only. He was cruising at 160. I was cruising at 130. How can I chase him? Insane driver. Because of him, we came around like 1 hour late. Yeah, 1 hour late. Because of you only. No, not 1 hour late. So the map was showing we will be reach the destination by 9:30 or 10 o'clock. So we came by 8:30, no? 8. Yeah, we came by 8:30. So that was pretty good cover with a short time, long distance. Good to go. One more day to go spend. So let's see. ಸೊ ಇವಾಗ ರೆಸ್ಟ್ ಬೇಕು ಮಾತ್ರ. ಸ್ಟ್ರೈಟ್ ಅವೇ ಹೋಟೆಲ್ಗೆ ಹೋಗ್ಬಿಟ್ಟು ಚೆಕ್ ಇನ್ ಆಗಬೇಕು. ಸಕ್ಕತ್ ಬಿಸಿಲು ಗುರು.